ಗಾಡಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದದ್ದು ಇರದು ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮಂಡ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ ಯಾಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕಿದೆ. ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ, ಬಂದು ಬಳಗದವರೇ? ಇಲ್ಲ, ತಾಯಾಗಿದೆ. ನಿಮಗೆ ಕೊಡಬೇಕು ಕಪ್ಪ. ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತನಿಗೂ ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಮಗ. ನಿಮಗೆ ಕೊಡಬೇಕು ಕಪ್ಪ. ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೆ ಕೊಡಬೇಕು ಕಪ್ಪ. ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೆಲೆ ಕೊಡಬೇಕಿದೆ. ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ಅಂದು ಕಪ್ಪ ಕೊಡುತ್ತುವೆಂದು ಒಪ್ಪಂದ ಮಾಡಿಕೊಂಡವರು ನೀವೇ. ಇಂದು ಕಪ್ಪ ಕೊಡುವುದಿಲ್ಲವೆಂದು ಹೇಳಲು ಬಾಬರು ನೀವೇ. ಇದು ಸರಿಯಲ್ಲ, ನ್ಯಾಯವೂ ಅಲ್ಲ. ಜಾಗತೆ ಇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಬೊಬ್ಬೆ ಹಾಕುವ ಅಪ್ಪೆಕಾರಿಗಳು. ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕಿದೆ. ಅದಕ್ಕಿಗೂ ಸಾಧ್ಯವೇ ಇಲ್ಲ. ನಿಮ್ಮ ಮಗ ಶಿವಲಿಂಗ ರುದ್ರಸರ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ. ಆದರೆ ಅವನು ಸತ್ತ ನಂತರ ಸತತ ಬೇರೆ ಮಾಡಿಕೊಂಡಿದ್ದೀರಾ. ಲಾರ್ಡ್ ಡಲ್ಹೌಸಿ ಕಾಯ್ದೆ ಪ್ರಕಾರ ಸತತ ಮಾಡಿಕೊಳ್ಳುವಂತಿಲ್ಲ. ದತ್ತಪುತ್ರ ರಾಜುವಾಳುವಂತೆ ಇಲ್ಲ. ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ. ಬಾಯಿ ಬಿಗಿ ಹಿಡಿದು ಮಾತನಾಡು. ಗೋಪಿಯೇ, ನಮಗೆ ಆಜ್ಞೆ ಮಾಡಲು ಯಾರು ನೀವು? ಇದು ನಮ್ಮ ಜನ್ಮಭೂಮಿ. ಇದನ್ನು ಆಳುವ ಹಕ್ಕು ನಮ್ಮದು. ನಮ್ಮ ನಾಡ ಸಿಂಹಾಸನ ದೊರೆಯನ್ನು ನೇಮಿಸಬೇಕಾದವರು ನಾವು, ನೀವಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ, ಕಪ್ಪ ಹೋಗಿದ್ದೀರಿ. ಎಚ್ಚರ. ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಲು ಸರ್ಕಾರ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರವೇ ನಮ್ಗ, ನಿಮಗಲ್ಲ. ನೀನು ಬಾಗಿಲು ತಾಯಿ ಸಿಪಾಯಿ. ನಿನ್ನ ಜೊತೆ ಮಾತನಾಡು ನಾನು ಬಂದಿಲ್ಲ. ನಮ್ಮ ರಾಜ್ಯ ತಾರತಮ್ಯವೆನಿಸದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರ ಕಿಳಿ. ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ. ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಇನ್ನಾರೂ ಇಲ್ಲ. ದೇಶಕ್ಕಾಗಿ ದುಡಿಯುವವರಿದ್ದಾರೆ. ಇದನ್ನರಿತರೆ ನಿಮಗೂ ಕ್ಷೇಮ, ನಿಮ್ಮ ತಪ್ಪನಿಗೂ ಕ್ಷೇಮ. ಮಂಡ್ರು ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಡಲಾಚೆಯ ಕುಂಡಿಗಳು ಕಟ್ಟಿ ಬೆಳೆಸಿದ ಸ್ವತ್ತಲ್ಲ, ಕನ್ನಡಾಂಬೆಯ ಮಕ್ಕಳ ಸ್ವತ್ತು. ನೀವು ಜನಗಂಡಿಗೆ ಚಲಾಟ ಆಡುತ್ತಿರುವಿರಿ, ಸಿಟುಮತಿನ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಇದು ಕೆಚ್ಚದ ಕಲೆಗಳ ತೀರೈತಿ, ಅಂಜಿಕೆ ಮೊದಲಿನ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ನಾಡೈತಿ. ಇಂಥ ನಾಡ ನೀನು ಸಿಗುವ ಪ್ರಯತ್ನಿಸ್ತಿ. ಅದಕ್ಕೂ ಆಸೆ ನಿಮ್ಗೆ ತಂಗಿಲ್ಲ. ನಿಮ್ಮನ್ನು ಸಾತಿ ಸಮಾಧಾನ. ಆಕ್ರೋಶ ಬೇಡ, ಸಮಾಧಾನ. ಗುರುದೇವ, ಎತ್ತ ತಾಯಿ ಕತ್ತಿಚ್ಕೋತ
ಸಂಜೆ ನಕ್ಷತ್ರ ಮಂಗನ ಮಕ್ಕಳ ಮಾತು ಕೇಳಿ ಅಂದ್ಕೊಂಡು ಕೂಡ ಕಾರಣ ಶಂಕಲ್ರಿ. ಕಿತ್ತೂರು ತಾಯಿ ಚೆನ್ನವನ್ನು ಸಂಟದನಿ ಅಪ್ಪಣೆ ಪಡಿತಾಯಿ. ಕಾಲ್ ಕೆದರಿ ಜಗಳಕ್ಕೆ ನಿಂತಿರಂತ ಕೆಂಪು ಕೋತಿ ತಲಿನ ಅಷ್ಟೇ ಕಟ್ಟಾಗ್ತೀನಿ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಗುಣ. ಅದಕ್ಕೆ ನಿನ್ನಿಂದ ಚುಕ್ಕೆ ಬರುವುದು ಬೇಡ. ರಾಣಿ ಸಾಹೇಬ್, ಇದು ನಮಗೆ ಬಾಲಕೋತ ಅವಮಾನ. ಹೊರಟು ಹೋಗು. ನಿನಗೆ ಜೀವದಾನ ಮಾಡಿದ್ದೇನೆ.